ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ ಸತ್ಯ ಗೀತಾ ಮುರುಳಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರುಳಿಯ ದಿನಾಂಕ 18/3/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 26/10/1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ಭಗವಂತನನ್ನು ಭೇಟಿಯಾಗಲು ಭಕ್ತಿಯನ್ನು ಮಾಡಲಾಗುತ್ತದೆ. ಸತ್ಯಯುಗದಲ್ಲಿ ಭಕ್ತಿಯು ಇರುವುದೇ ಇಲ್ಲ, ಏಕೆಂದರೆ 21 ಜನ್ಮಗಳ ಆಸ್ತಿ ಸಿಗುತ್ತದೆ. ಆಗ ಗಾಯನ ಮಾಡಲಾಗುತ್ತದೆ. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ, ಸುಖದಲ್ಲಿ ಯಾರೂ ನೆನಪು ಮಾಡುವುದಿಲ್ಲ ಎಂದು. ಇಲ್ಲಿ ಅಪಾರ ದುಃಖವಿದೆ, ಗಳಿಗೆ ಗಳಿಗೆಗೂ ಭಗವಂತ ಕರುಣೆ ತೋರಿಸು ಎಂದು ಹೇಳುತ್ತಾರೆ. ಓಂ ನಮಃ ಶಿವಾಯ. ಆತ್ಮಿಕ ತಂದೆಯನ್ನು ಇಂಗ್ಲಿಷ್ನಲ್ಲಿ ಸುಪ್ರೀಂ ಫಾದರ್ ಎಂದು ಹೇಳಲಾಗುತ್ತದೆ. ಸತ್ಯಯುಗದಲ್ಲಿ ನೀವು ಹೋದಾಗ ಅಲ್ಲಿ ಇಂಗ್ಲಿಷ್ ಮುಂತಾದ ಬೇರೆ ಯಾವುದೇ ಭಾಷೆ ಇರುವುದಿಲ್ಲ. ಸತ್ಯಯುಗದಲ್ಲಿ ನಮ್ಮ ರಾಜ್ಯವಿರುತ್ತದೆ ಎಂದು ನಿಮಗೆ ಗೊತ್ತಿದೆ. ಅದರಲ್ಲಿ ನಮ್ಮ ಭಾಷೆ ಯಾವುದಿರುತ್ತದೆಯೋ ಅದೇ ನಡೆಯುತ್ತದೆ. ನಂತರ ಆ ಭಾಷೆ ಬದಲಾಗುತ್ತಾ ಹೋಗುತ್ತದೆ. ಅನೇಕ ಭಾಷೆಗಳಾಗುತ್ತವೆ. ರಾಜ ಹೇಗಿರುತ್ತಾನೋ ಹಾಗೆ ಅವರ ಭಾಷೆ ನಡೆಯುತ್ತದೆ. ಈಗಂತೂ ಎಲ್ಲ ಮಕ್ಕಳಿಗೂ ಗೊತ್ತಿದೆ. ಕೇವಲ ಇಲ್ಲಿ ಮಾತ್ರವಲ್ಲ, ಎಲ್ಲ ಸೆಂಟರ್ಗಳಲ್ಲಿರುವ ಎಲ್ಲ ಮಕ್ಕಳಿಗೂ ಒಂದೇ ಮತವಿದೆ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಮತ್ತು ತಂದೆಯನ್ನು ನೆನಪು ಮಾಡಬೇಕು. ಆಗ ಎಲ್ಲ ಭೂತಗಳು ಓಡಿ ಹೋಗುತ್ತವೆ, ಏಕೆಂದರೆ ತಂದೆ ಪತಿತ ಪಾವನರಾಗಿದ್ದಾರೆ. 5 ಭೂತಗಳ ಪ್ರವೇಶವಂತೂ ಎಲ್ಲರಲ್ಲೂ ಇದೆ. ಆತ್ಮದಲ್ಲಿಯೇ 5 ಭೂತಗಳ ಪ್ರವೇಶವಾಗುತ್ತದೆ. ನಂತರ ಆ ಭೂತಗಳ ವಿಕಾರಗಳ ಹೆಸರನ್ನು ಸಹ ಎಣಿಸಲಾಗುತ್ತದೆ. ದೇಹಾಭಿಮಾನ, ಕಾಮ, ಕ್ರೋಧ. ಈಶ್ವರನು ಸರ್ವವ್ಯಾಪಿಯಾಗಿದ್ದಾನೆ ಎಂದೇನಿಲ್ಲ. ಯಾರಾದರೂ ಈಶ್ವರನು ಸರ್ವವ್ಯಾಪಿ ಎಂದು ಹೇಳಿದರೆ ಸರ್ವವ್ಯಾಪಿ ಆತ್ಮಗಳಾಗಿವೆ ಎಂದು ಹೇಳಿ. ಆ ಆತ್ಮಗಳಲ್ಲಿ ಮತ್ತೆ ಸರ್ವವ್ಯಾಪಿ 5 ವಿಕಾರಗಳಿವೆ. ಪರಮಾತ್ಮನು ಸರ್ವವ್ಯಾಪಿ ಅಥವಾ ವಿರಾಜಮಾನನಾಗಿದ್ದಾನೆ ಎಂದೇನಿಲ್ಲ. ಪರಮಾತ್ಮನಲ್ಲಿ ಮತ್ತೆ 5 ಭೂತಗಳ ಪ್ರವೇಶ ಹೇಗೆ ಆಗುತ್ತದೆ? ಪ್ರತಿಯೊಂದು ಮಾತನ್ನು ಬಹಳ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುವುದರಿಂದ ನೀವು ಪದ್ಮಾಪದಂ ಭಾಗ್ಯಶಾಲಿಗಳಾಗುತ್ತೀರಿ. ಪ್ರಪಂಚದವರು, ರಾವಣನ ಸಂಪ್ರದಾಯದವರು ಏನು ಹೇಳುತ್ತಾರೆ ಮತ್ತು ತಂದೆ ಏನು ಹೇಳುತ್ತಾರೆ, ಈಗ ಜಡ್ಜ್ ಮಾಡಿರಿ. ಪ್ರತಿಯೊಬ್ಬರ ಶರೀರದಲ್ಲಿ ಆತ್ಮವಿದೆ. ಆ ಆತ್ಮದಲ್ಲಿ 5 ವಿಕಾರಗಳು ಪ್ರವೇಶ ಮಾಡುತ್ತವೆ. ಸತ್ಯಯುಗದಲ್ಲಿ ಈ 5 ಭೂತಗಳು ಇರುವುದೇ ಇಲ್ಲ. ಇದು ಭೂತಗಳ ಪ್ರಪಂಚವೇ ಆಗಿದೆ. ಅದು ದೇವಿ ದೇವತೆಗಳ ಪ್ರಪಂಚವಾಗಿದೆ. ಅವರಲ್ಲಿ ಯಾವುದೇ ಭೂತಗಳಿಲ್ಲ, ಹೆಸರೇ ಇಲ್ಲ. ಹೆಸರೇ ದೇವತೆಗಳ ಪ್ರಪಂಚ ಆಗಿದೆ. ಇದು ರಾಕ್ಷಸರ ಪ್ರಪಂಚ ಆಗಿದೆ. ಡೆವಿಲ್ ಎಂದರೆ ಅಸುರರಿಗೆ ಹೇಳಲಾಗುತ್ತದೆ. ಹಗಲು ರಾತ್ರಿಯಷ್ಟು ವ್ಯತ್ಯಾಸವಿದೆ. ಈಗ ನೀವು ಬದಲಾಗುತ್ತಿದ್ದೀರಿ. ಅಲ್ಲಿ ನಿಮ್ಮಲ್ಲಿ ಯಾವುದೇ ವಿಕಾರ, ಯಾವುದೇ ಅವಗುಣ ಇರುವುದಿಲ್ಲ. ನಿಮ್ಮಲ್ಲಿ ಸರ್ವ ಗುಣಗಳಿರುತ್ತವೆ. ನೀವು 16 ಕಲೆ ಸಂಪೂರ್ಣರಾಗುತ್ತೀರಿ. ಮೊದಲು ಆಗಿದ್ದೀರಿ, ನಂತರ ಕೆಳಗೆ ಇಳಿಯುತ್ತಾ ಬಂದಿದ್ದೀರಿ. ಈ ಚಕ್ರದ ಬಗ್ಗೆಯೂ ನಿಮಗೆ ಗೊತ್ತಿದೆ. ನಾವು 84 ಜನ್ಮಗಳ ಚಕ್ರವನ್ನು ಹೇಗೆ ತಿರುಗಿದ್ದೇವೆ. ಈಗ ನಾವೇ ಆತ್ಮ ಎಂಬ ದರ್ಶನವಾಗುತ್ತದೆ. ಅರ್ಥಾತ್ ಈ ಚಕ್ರದ ಜ್ಞಾನ ಸಿಕ್ಕಿದೆ. ಏಳುತ್ತಾ, ಕೂರುತ್ತಾ, ನಡೆಯುತ್ತಾ, ತಿರುಗಾಡುತ್ತಾ ನಿಮಗೆ ಈ ಜ್ಞಾನ ಬುದ್ಧಿಯಲ್ಲಿರಬೇಕು. ತಂದೆ ಜ್ಞಾನವನ್ನು ಓದಿಸುತ್ತಾರೆ. ಈ ಆತ್ಮಿಕ ಜ್ಞಾನವನ್ನು ತಂದೆ ಭಾರತದಲ್ಲಿಯೇ ಬಂದು ಕೊಡುತ್ತಾರೆ. ನಮ್ಮ ಭಾರತ ಎಂದು ಹೇಳುತ್ತಾರಲ್ಲವೇ, ವಾಸ್ತವದಲ್ಲಿ ಹಿಂದೂಸ್ತಾನ್ ಎಂದು ಹೇಳುವುದು ತಪ್ಪಾಗಿದೆ. ಭಾರತವು ಸ್ವರ್ಗವಾಗಿದ್ದಾಗ ಕೇವಲ ನಮ್ಮದೇ ರಾಜ್ಯವಿತ್ತು ಎಂದು ನಿಮಗೆ ಗೊತ್ತಿದೆ. ಬೇರೆ ಯಾವುದೇ ಧರ್ಮವಿರಲಿಲ್ಲ. ನ್ಯೂ ವರ್ಲ್ಡ್ ಆಗಿತ್ತು. ನವದೆಹಲಿ ಎಂದು ಹೇಳುತ್ತಾರಲ್ಲವೇ, ದೆಹಲಿಯ ಹೆಸರು ಅಸಲಿಗೆ ದೆಹಲಿ ಆಗಿರಲಿಲ್ಲ, ಫರಿಸ್ತಾನ ಎಂದು ಹೇಳುತ್ತಿದ್ದರು. ಈಗ ನವದೆಹಲಿ ಮತ್ತು ಹಳೆ ದೆಹಲಿ ಎಂದು ಹೇಳುತ್ತಾರೆ. ನಂತರ ಹೊಸದು ಮತ್ತು ಹಳೆಯದು ಎಂದು ಹೇಳುವುದಿಲ್ಲ, ಫರಿಸ್ತಾನ ಎಂದು ಹೇಳಲಾಗುತ್ತದೆ. ದೆಹಲಿಯನ್ನು ರಾಜಧಾನಿ ಎಂದು ಹೇಳುತ್ತಾರಲ್ಲವೇ. ಆದ್ದರಿಂದ ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯವಿರುತ್ತದೆಯೋ ಆಗ ಬೇರೆ ಯಾರೂ ಇರುವುದಿಲ್ಲ. ನಮ್ಮದೇ ರಾಜ್ಯವಿರುತ್ತದೆ. ಈಗ ರಾಜ್ಯವಿಲ್ಲ. ಆದ್ದರಿಂದ ಕೇವಲ ನಮ್ಮ ಭಾರತ ದೇಶ ಎಂದು ಹೇಳುತ್ತಾರೆ. ರಾಜ್ಯಾಧಿಕಾರವಂತೂ ಇಲ್ಲ. ನೀವು ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನದ ಚಕ್ರ ತಿರುಗುತ್ತದೆ.
ಅವಶ್ಯವಾಗಿ ಈ ವಿಶ್ವದಲ್ಲಿ ಮೊಟ್ಟ ಮೊದಲು ದೇವಿ ದೇವತೆಗಳ ರಾಜ್ಯವಿತ್ತು. ಬೇರೆ ಯಾರ ರಾಜ್ಯವೂ ಇರಲಿಲ್ಲ. ಯಮುನಾ ನದಿಯ ದಡ ಅದನ್ನು ಪರಿಸ್ಥಾನ ಎಂದು ಕರೆಯಲಾಗುತ್ತಿತ್ತು. ದೇವತೆಗಳ ರಾಜಧಾನಿ ದೆಹಲಿಯೇ ಆಗಿತ್ತು. ಆದ್ದರಿಂದ ದೆಹಲಿಯ ಮೇಲೆ ಎಲ್ಲರಿಗೂ ಆಕರ್ಷಣೆ ಇರುತ್ತದೆ. ಎಲ್ಲಕ್ಕಿಂತ ದೊಡ್ಡದೂ ಆಗಿದೆ, ಸಂಪೂರ್ಣ ಸೆಂಟರ್ ಆಗಿದೆ. ಆದ್ದರಿಂದ ಮಧುರಾತಿ ಮಧುರ ಮಕ್ಕಳಿಗೆ ಗೊತ್ತಿದೆ, ಪಾಪಗಳು ಅವಶ್ಯವಾಗಿ ಆಗಿವೆ. ಪಾಪಾತ್ಮರಾಗಿದ್ದೀರಿ. ಸತ್ಯಯುಗದಲ್ಲಿ ಪುಣ್ಯಾತ್ಮರಿರುತ್ತಾರೆ. ತಂದೆಯೇ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ. ಅದಕ್ಕಾಗಿಯೇ ನೀವು ಶಿವ ಜಯಂತಿಯನ್ನು ಆಚರಿಸುತ್ತೀರಿ. ಈಗ ಜಯಂತಿ ಎನ್ನುವ ಶಬ್ದ ಎಲ್ಲರಿಗೂ ಅನ್ವಯಿಸುತ್ತದೆ. ಆದ್ದರಿಂದ ಇದನ್ನು ಮತ್ತೆ ಶಿವರಾತ್ರಿ ಎಂದು ಕರೆಯಲಾಗುತ್ತದೆ. ರಾತ್ರಿಯ ಅರ್ಥ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಅರ್ಥವಾಗುವುದಿಲ್ಲ. ಎಲ್ಲರ ಜಯಂತಿ ಅರ್ಥಾತ್ ಬರ್ತಡೆಯನ್ನು ಆಚರಿಸುತ್ತಾರೆ. ತಿಥಿ, ತಾರೀಕು, ನಿಮಿಷ ಇತ್ಯಾದಿ ಎಲ್ಲವನ್ನೂ ಬರೆಯುತ್ತಾರೆ. ಈಗ ಇದು ಶಿವರಾತ್ರಿಯಾಗಿದೆ. ಇದರ ಅರ್ಥವಂತೂ ಅರ್ಥವಾಗುವುದಿಲ್ಲ. ಎಷ್ಟೇ ಒಳ್ಳೆಯ ವಿದ್ವಾಂಸರಾಗಿದ್ದರೂ ಶಿವರಾತ್ರಿ ಎಂದರೆ ಏನು ಎಂದು ಯಾರಿಗೂ ಗೊತ್ತಿಲ್ಲ. ಹಾಗಾದರೆ ಆಚರಿಸುವುದಾದರೂ ಏನು? ತಂದೆ ತಿಳಿಸಿದ್ದಾರೆ ರಾತ್ರಿಯ ಅರ್ಥವೇನು ಎಂದು. ಈ 5000 ವರ್ಷಗಳ ಚಕ್ರ ಏನಿದೆ ಅದರಲ್ಲಿ ಸುಖ ಮತ್ತು ದುಃಖದ ಆಟವಿದೆ. ಇದನ್ನು ಹಗಲು ಎಂದು ಕರೆಯಲಾಗುತ್ತದೆ, ಇದನ್ನು ರಾತ್ರಿ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ತಂದೆ ಹಗಲು ಮತ್ತು ರಾತ್ರಿಯ ಮಧ್ಯದಲ್ಲಿ ಬರುತ್ತಾರೆ. ಅರ್ಧ ಕಲ್ಪ ಬೆಳಕು, ಅರ್ಧ ಕಲ್ಪ ಕತ್ತಲು. ಭಕ್ತಿಯಲ್ಲಂತೂ ತುಂಬಾ ಕಿರಿಕಿರಿ ನಡೆಯುತ್ತದೆ. ಇಲ್ಲಿ ಸೆಕೆಂಡಿನ ಮಾತಾಗಿದೆ. ಸಂಪೂರ್ಣ ಸಹಜವಾಗಿದೆ. ಸಹಜ ಯೋಗ. ನೀವು ಮೊದಲು ಮುಕ್ತಿಧಾಮಕ್ಕೆ ಹೋಗಬೇಕು. ನೀವು ಮುಕ್ತಿಧಾಮ, ಜೀವನ್ ಮುಕ್ತಿಧಾಮ ಮತ್ತು ಜೀವನ ಬಂಧನದಲ್ಲಿ ಎಷ್ಟು ಸಮಯ ಇದ್ದವರು ಎಂದು ನೀವು ಮಕ್ಕಳಿಗೆ ಗೊತ್ತಿದೆ. ಆದರೂ ನೀವು ಗಳಿಗೆಗಳಿಗೆಗೂ ಮರೆತು ಬಿಡುತ್ತೀರಿ. ತಂದೆ ತಿಳಿಸುತ್ತಾರೆ ಯೋಗ ಎಂಬ ಶಬ್ದ ಸರಿಯಾಗಿದೆ, ಆದರೆ ಅವರದ್ದು ಶಾರೀರಿಕ ಯೋಗವಾಗಿದೆ. ಇದು ಆತ್ಮಗಳ ಯೋಗವಾಗಿದೆ. ಸನ್ಯಾಸಿಗಳು ಅನೇಕ ಪ್ರಕಾರದ ಹಠಯೋಗ ಇತ್ಯಾದಿಗಳನ್ನು ಕಲಿಸುತ್ತಾರೆ. ಆಗ ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ. ನೀವೆಲ್ಲ ಮಕ್ಕಳ ತಂದೆಯೂ ಆಗಿದ್ದಾರೆ, ಟೀಚರ್ ಕೂಡ ಆಗಿದ್ದಾರೆ. ಆದ್ದರಿಂದ ಅವರೊಂದಿಗೆ ಬುದ್ಧಿಯೋಗವನ್ನು ಜೋಡಿಸಬೇಕಲ್ಲವೇ? ಟೀಚರ್ ಅವರಿಂದ ಓದಬೇಕಾಗುತ್ತದೆ. ಮಗು ಜನ್ಮ ಪಡೆದಾಗ ಮೊದಲು ತಂದೆಯ ಜೊತೆಗೆ ಯೋಗವಿರುತ್ತದೆ. ನಂತರ 5 ವರ್ಷಗಳ ನಂತರ ಶಿಕ್ಷಕರ ಜೊತೆಗೆ ಬುದ್ಧಿಯೋಗವನ್ನು ಜೋಡಿಸುವುದು. ನಂತರ ವಾನಪ್ರಸ್ಥ ಸ್ಥಿತಿಯಲ್ಲಿ ಗುರುವಿನೊಂದಿಗೆ ಯೋಗವನ್ನು ಜೋಡಿಸಬೇಕಾಗುತ್ತದೆ. ಈ 3 ಮುಖ್ಯ ನೆನಪುಗಳಿರುತ್ತವೆ. ಅವರಂತೂ ಬೇರೆ ಬೇರೆಯಾಗಿರುತ್ತಾರೆ. ಇಲ್ಲಿ ಒಂದೇ ಬಾರಿ ತಂದೆ ಬಂದು ತಂದೆಯೂ ಆಗಿದ್ದಾರೆ, ಟೀಚರ್ ಕೂಡ ಆಗುತ್ತಾರೆ. ವಂಡರ್ಫುಲ್ ಆಗಿದೆ ಅಲ್ಲವೇ? ಇಂತಹ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು. ಜನ್ಮ ಜನ್ಮಾಂತರಗಳಿಂದ ಮೂವರನ್ನು ಬೇರೆ ಬೇರೆಯಾಗಿ ನೆನಪು ಮಾಡುತ್ತಾ ಬಂದಿದ್ದೀರಿ. ಸತ್ಯಯುಗದಲ್ಲಿಯೂ ತಂದೆಯೊಂದಿಗೆ ಯೋಗವಿರುತ್ತದೆ. ನಂತರ ಟೀಚರ್ ಜೊತೆ ಯೋಗ ಇರುತ್ತದೆ. ಟೀಚರ್ನ ಹತ್ತಿರ ಓದುವುದಕ್ಕೆ ಹೋಗುತ್ತೀರಲ್ಲವೇ? ಇದಂತೆ ಗುರುವಿನ ಅವಶ್ಯಕತೆ ಸತ್ಯಯುಗದಲ್ಲಿ ಇರುವುದಿಲ್ಲ, ಏಕೆಂದರೆ ಎಲ್ಲರೂ ಸದ್ಗತಿಯಲ್ಲಿ ಇರುತ್ತಾರೆ. ಈ ಎಲ್ಲಾ ಮಾತುಗಳನ್ನು ನೆನಪಿಟ್ಟುಕೊಳ್ಳಲು ಏನು ಕಷ್ಟವಿದೆ? ಸಂಪೂರ್ಣ ಸಹಜವಾಗಿದೆ. ಅದನ್ನು ಸಹಜ ನೆನಪು ಎಂದು ಕರೆಯಲಾಗುತ್ತದೆ. ಆದರೆ ಇದು ಅನ್ಕಾಮನ್ ಆಗಿದೆ. ತಂದೆ ಹೇಳುತ್ತಾರೆ, ನಾನೂ ಸಹ ಸ್ವಲ್ಪ ಸಮಯದವರೆಗೆ ಸಾಲ ತೆಗೆದುಕೊಳ್ಳುತ್ತೇನೆ. 60 ವರ್ಷಗಳಲ್ಲಿ ವಾನಪ್ರಸ್ಥ ಸ್ಥಿತಿ ಆಗುತ್ತದೆ. 60 ಆದರೆ ಅರಳು ಮರಳು ಎಂದು ಹೇಳುತ್ತಾರಲ್ಲವೇ? ಆ ಸಮಯದಲ್ಲಿ ಎಲ್ಲರಿಗೂ ಅರಳು ಮರಳಾಗಿದೆ. ಎಲ್ಲರೂ ವಾನಪ್ರಸ್ಥ ನಿರ್ವಾಣಧಾಮಕ್ಕೆ ಹೋಗುತ್ತಾರೆ. ಅದು ಸ್ವೀಟ್ ಹೋಮ್ ಆಗಿದೆ, ಸ್ವೀಟೆಸ್ಟ್ ಹೋಮ್. ಅದಕ್ಕಾಗಿ ಎಷ್ಟೊಂದು ಅಪಾರ ಭಕ್ತಿಯನ್ನು ಮಾಡಿದ್ದೀರಿ. ಈಗ ಚಕ್ರ ತಿರುಗಿ ಬಂದಿದ್ದೀರಿ. ಮನುಷ್ಯರಿಗೆ ಇದು ಸಹ ಏನೂ ಗೊತ್ತಿಲ್ಲ. ಲಕ್ಷಾಂತರ ವರ್ಷಗಳ ಚಕ್ರವಿದೆ ಎಂದು ಸುಮ್ಮನೆ ಕಟ್ಟುಕತೆ ಹೇಳಿದ್ದಾರೆ. ಲಕ್ಷಾಂತರ ವರ್ಷಗಳ ಮಾತಾಗಿದ್ದರೆ ಮತ್ತೆ ರಿಪೀಟ್ ಆಗಲು ಸಾಧ್ಯವಿಲ್ಲ. ವಿಶ್ರಾಂತಿ ಸಿಗುವುದೇ ಕಷ್ಟವಾಗುತ್ತದೆ. ನಿಮಗೆ ವಿಶ್ರಾಂತಿ ಸಿಗಬೇಕಿದೆ. ಅದನ್ನೇ ಇನ್ಕಾರ್ಪೋರಿಯಲ್ ವರ್ಲ್ಡ್, ಶಾಂತಿಯ ನಿರಾಕಾರಿ ಪ್ರಪಂಚ ಎಂದು ಕರೆಯಲಾಗುತ್ತದೆ. ಇದು ಸ್ಥೂಲ ಮಧುರ ಮನೆಯಾಗಿದೆ. ಅದು ಮೂಲ ಮಧುರ ಮನೆಯಾಗಿದೆ. ಆತ್ಮವು ಸಂಪೂರ್ಣ ಚಿಕ್ಕ ರಾಕೆಟ್ ಆಗಿದೆ.
ಅದಕ್ಕಿಂತ ವೇಗವಾಗಿ ಓಡುವಂತಹದ್ದು ಬೇರೆ ಯಾವುದೂ ಇಲ್ಲ. ಇದಂತೂ ಎಲ್ಲಕ್ಕಿಂತ ವೇಗವಾಗಿದೆ. 1 ಸೆಕೆಂಡಿನಲ್ಲಿ ಶರೀರ ಬಿಟ್ಟಿತು ಮತ್ತು ಇಲ್ಲಿಂದ ಓಡಿತು. ಎರಡನೇ ಶರೀರವು ತಯಾರಾಗಿರುತ್ತದೆ. ಅಂದ್ರೆ ಶರೀರ ಬಿಟ್ಟ ತಕ್ಷಣ ಇಲ್ಲಿಂದ ಹೋಗಿ ಅಲ್ಲಿ ಶರೀರ ಪಡ್ಕೊಳ್ಳುತ್ತೆ. ಡ್ರಾಮಾದ ಅನುಸಾರ ಸರಿಯಾದ ಸಮಯಕ್ಕೆ ಅವರು ಹೋಗಲೇಬೇಕು. ಡ್ರಾಮಾ ಎಷ್ಟು ಅಕ್ಯುರೇಟ್ ಆಗಿದೆ, ಇದರಲ್ಲಿ ಯಾವುದೇ ಅಕ್ಯುರೇಟ್ ಇಲ್ಲ. ಇದು ನಿಮಗೆ ಗೊತ್ತಿದೆ. ತಂದೆಯೂ ಹೇಳುತ್ತಾರೆ, ಡ್ರಾಮಾದ ಅನುಸಾರ ನಾನು ಸಂಪೂರ್ಣ ಅಕ್ಯುರೇಟ್ ಸಮಯಕ್ಕೆ ಬರುತ್ತೇನೆ. 1 ಸೆಕೆಂಡಿನ ವ್ಯತ್ಯಾಸವೂ ಆಗಲು ಸಾಧ್ಯವಿಲ್ಲ. ಇವರಲ್ಲಿ ತಂದೆ ಭಗವಂತನಿದ್ದಾನೆ ಎಂದು ಹೇಗೆ ತಿಳಿಯುತ್ತದೆ? ಯಾವಾಗ ಜ್ಞಾನವನ್ನು ಕೊಡುತ್ತಾರೋ ಆಗ ತಿಳಿಯುತ್ತದೆ. ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ, ಶಿವರಾತ್ರಿಯನ್ನು ಆಚರಿಸುತ್ತೀರಲ್ಲವೇ? ನಾನು ಶಿವ ಯಾವಾಗ ಹೇಗೆ ಬರುತ್ತೇನೆ ಎಂದು ನಿಮಗೂ ಗೊತ್ತಿಲ್ಲ. ಶಿವರಾತ್ರಿ ಕೃಷ್ಣ ರಾತ್ರಿ ಆಚರಿಸುತ್ತಾರೆ, ರಾಮನ ರಾತ್ರಿಯನ್ನು ಆಚರಿಸುವುದಿಲ್ಲ. ಏಕೆಂದರೆ ವ್ಯತ್ಯಾಸವಾಯಿತಲ್ಲವೇ? ಶಿವರಾತ್ರಿಯಲ್ಲಿ ಕೃಷ್ಣನದ್ದನ್ನು ಆಚರಿಸಲಾಗುತ್ತದೆ, ಆದ್ದರಿಂದ ಗೊಂದಲವಾಯಿತಲ್ಲವೇ? ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಎಷ್ಟು ಸುಳ್ಳು ಮಾಡಿದ್ದಾರೆ. ತಾಯಿ ತಂದೆ ಸುಳ್ಳಾದರೆ ಎಲ್ಲಾ ರಚನೆಯೂ ಸುಳ್ಳು. ಅಲ್ಲಿ ಇರುವುದೇ ಸತ್ಯ. ಇಲ್ಲಿ ಅಸುರಿ ರಾವಣನ ರಾಜ್ಯವಿದೆ. ಆದ್ದರಿಂದ ಇಲ್ಲಿ ಅರ್ಥ ಮಾಡಿಕೊಳ್ಳುವ ಮಾತುಗಳಾಗಿವೆಯಲ್ಲವೇ? ಇವರಂತೂ ಬಾಬಾ ಆಗಿದ್ದಾರೆ. ವಯಸ್ಸಾದವರಿಗೆ ಬಾಬಾ ಎಂದು ಹೇಳುತ್ತಾರಲ್ಲವೇ? ಚಿಕ್ಕ ಮಕ್ಕಳಿಗೆ ಬಾಬಾ ಎಂದು ಹೇಳುವುದಿಲ್ಲ. ಕೆಲವರು ಪ್ರೀತಿಯಿಂದ ಚಿಕ್ಕ ಮಕ್ಕಳಿಗೂ ಬಾಬಾ ಎಂದು ಹೇಳುತ್ತಾರೆ. ಆದ್ದರಿಂದ ಅವರು ಕೃಷ್ಣನಿಗೂ ಪ್ರೀತಿಯಿಂದ ಬಾಬಾ ಎಂದು ಹೇಳಿದ್ದಾರೆ. ಬಾಬಾ ಎಂದು ಯಾವಾಗ ಹೇಳಲಾಗುತ್ತದೆ ಎಂದರೆ ದೊಡ್ಡವರಾಗಿದ್ದಾಗ ಮತ್ತು ನಂತರ ಮಕ್ಕಳಿಗೆ ಜನ್ಮ ಕೊಟ್ಟಾಗ ಬಾಬಾ ಅಂದರೆ ತಂದೆ ಎಂದು ಹೇಳಲಾಗುತ್ತದೆ. ಕೃಷ್ಣ ಸ್ವಯಂ ರಾಜಕುಮಾರ. ಅವರಿಗೆ ಅಂದ್ರೆ ಕೃಷ್ಣನಿಗೆ ಮಕ್ಕಳು ಎಲ್ಲಿಂದ ಬರಬೇಕು? ಅವನು ಸಣ್ಣವನಿದ್ದಾಗ ಅವನಿಗೆ ಮಕ್ಕಳು ಎಲ್ಲಿಂದ? ಅವನು ದೊಡ್ಡವನಾಗಿ ಮದುವೆ ಆದ ನಂತರ ಮಕ್ಕಳು. ತಂದೆ ಸ್ವಯಂ ಹೇಳುತ್ತಾರೆ, ನಾನು ವಯಸ್ಸಾದವರ ತನುವಿನಲ್ಲಿ ಬರುತ್ತೇನೆ. ಶಾಸ್ತ್ರಗಳಲ್ಲಿಯೂ ಇದೆ. ಆದರೆ ಶಾಸ್ತ್ರಗಳ ಎಲ್ಲಾ ಮಾತುಗಳು ಅಕ್ಯುರೇಟ್ ಆಗಿರುವುದಿಲ್ಲ. ಕೆಲವು ಮಾತುಗಳು ಸರಿಯಾಗಿವೆ. ಬ್ರಹ್ಮನ ಆಯುಷು ಎಂದರೆ ಪ್ರಜಾಪಿತ ಬ್ರಹ್ಮನ ಆಯುಷು ಎಂದು ಹೇಳುತ್ತಾರಲ್ಲವೇ? ಅದು ಖಂಡಿತವಾಗಿ ಆ ಸಮಯದಲ್ಲಿಯೇ ಇರುತ್ತದೆ. ಪ್ರಜಾಪಿತ ಬ್ರಹ್ಮನ ಆಯುಷು ಮುಗಿದು ಹೋಗುತ್ತದೆ. ಏಕೆಂದರೆ ಇದು ಮೃತ್ಯು ಲೋಕವಾಗಿದೆ. ಅಲ್ಲಿಯಂತೂ ಮುಗಿಯುವುದಿಲ್ಲ. ಬ್ರಹ್ಮನ ಆಯುಷು ಮೃತ್ಯು ಲೋಕದಲ್ಲಿ ಮುಗಿಯುತ್ತದೆ. ಇದೇನು ಅಮರ ಲೋಕವಲ್ಲ. ಇದನ್ನು ಪುರುಷೋತ್ತಮ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ. ಇದು ನೀವು ಮಕ್ಕಳನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲಿಯೂ ಇರಲು ಸಾಧ್ಯವಿಲ್ಲ. ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವು ನಿಮ್ಮ ಜನ್ಮಗಳ ಬಗ್ಗೆ ತಿಳಿದುಕೊಂಡಿಲ್ಲ. ನಾನು ತಿಳಿಸುತ್ತೇನೆ. ನೀವು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ. ಹೇಗೆ ಎಂದು ಸಹ ನಿಮಗೆ ಗೊತ್ತಿದೆ. ಪ್ರತಿಯೊಂದು ಯುಗದ ಆಯುಷು 1250 ವರ್ಷಗಳಾಗಿವೆ ಮತ್ತು ಅಷ್ಟಷ್ಟು ಜನ್ಮಗಳನ್ನು ಪಡೆದಿದ್ದೀರಿ. ಇದರ ಒಂದೊಂದು ಯುಗದಲ್ಲೂ ಎಷ್ಟು ಜನ್ಮಗಳನ್ನ ಪಡ್ಕೊಳ್ತಾ ಬರ್ತೀವಿ ಅನ್ನೋದು ಗೊತ್ತಿದೆ. ಸಂಪೂರ್ಣ 84 ಜನ್ಮಗಳ ಲೆಕ್ಕಾಚಾರವಿದೆಯಲ್ಲವೇ? 84 ಲಕ್ಷದ ಲೆಕ್ಕಾಚಾರವಂತೂ ಆಗಲು ಸಾಧ್ಯವಿಲ್ಲ. ಇದನ್ನು 84 ಜನ್ಮಗಳ ಚಕ್ರ ಎಂದು ಕರೆಯಲಾಗುತ್ತದೆ. 84 ಲಕ್ಷದ ಮಾತಂತೂ ನೆನಪಿರಲು ಸಾಧ್ಯವಿಲ್ಲ. ಇಲ್ಲಿ ಎಷ್ಟೊಂದು ಅಪಾರ ದುಃಖವಿದೆ. ಚೇಳು ಕೀಟಗಳಂತೆ ಮಕ್ಕಳು ಹುಟ್ಟುತ್ತಾರೆ. ಅದನ್ನು ಘೋರ ನರಕ ಎಂದು ಕರೆಯಲಾಗುತ್ತದೆ. ಸಂಪೂರ್ಣ ಚೀಚಿ ಪ್ರಪಂಚವಾಗಿದೆ. ಮಕ್ಕಳಾದ ನಿಮಗೆ ಗೊತ್ತಿದೆ. ಈಗ ನಾವು ಹೊಸ ಪ್ರಪಂಚಕ್ಕೆ ಹೋಗಲು ತಯಾರಾಗುತ್ತಿದ್ದೇವೆ. ಪಾಪಗಳು ಕತ್ತರಿಸಲ್ಪಟ್ಟರೆ ಮಹಾನ್ ಪುಣ್ಯಾತ್ಮರಾಗುತ್ತೀರಿ. ಈಗ ಯಾವುದೇ ಪಾಪ ಮಾಡಬಾರದು. ಒಬ್ಬರಿಗೊಬ್ಬರು ಕಾಮದ ಕಟಾರಿ ನಡೆಸುವುದು ಇದು ಸಹ ಆದಿ ಮಧ್ಯ ಅಂತ್ಯ ದುಃಖ ಕೊಡುವುದಾಗಿದೆ. ಈಗ ಈ ರಾವಣನ ರಾಜ್ಯ ಪೂರ್ಣವಾಗುತ್ತದೆ. ಈಗ ಕಲಿಯುಗದ ಅಂತ್ಯವಾಗಿದೆ. ಈಗ ಮಹಾಭಾರಿ ಯುದ್ಧವು ನಿಶ್ಚಿತವಾಗಿದೆ. ನಂತರ ಯಾವುದೇ ಯುದ್ಧ ಇತ್ಯಾದಿ ಇರುವುದೇ ಇಲ್ಲ. ಯಾವುದೇ ಯಜ್ಞವನ್ನು ರಚಿಸುವುದಿಲ್ಲ. ಯಜ್ಞವನ್ನು ಯಾವಾಗ ರಚಿಸುತ್ತಾರೆಯೋ ಆಗ ಅದರಲ್ಲಿ ಹವನ ಮಾಡುತ್ತಾರೆ. ಉಳಿದಿರುವ ಸಾಮಗ್ರಿಗಳನ್ನೆಲ್ಲ ಸ್ವಾಹ ಮಾಡುತ್ತಾರೆ. ಈಗ ತಂದೆ ತಿಳಿಸಿದ್ದಾರೆ, ಇದು ರುದ್ರಜ್ಞಾನ ಯಜ್ಞವಾಗಿದೆ. ರುದ್ರ ಎಂದು ಶಿವಬಾಬನಿಗೆ ಹೇಳಲಾಗುತ್ತದೆ. ರುದ್ರಮಾಲೆ ಎಂದು ಹೇಳುತ್ತಾರಲ್ಲವೇ? ಹೂವು
ರುದ್ರನಾಗಿದ್ದರೆ ನಂತರ ಮೇರು ಜೋಡಿಮಣಿಗಳು. ಮಾಲೆಯು ಜೋಡಿಮಣಿಗಳದ್ದಾಗಿದೆ. ಪ್ರವೃತ್ತಿ ಮಾರ್ಗವಿದೆಯಲ್ಲವೇ? ನಿವೃತ್ತಿ ಮಾರ್ಗ ನಂತರ ಸ್ಥಾಪನೆಯಾಗುತ್ತದೆ. ನಿವೃತ್ತಿ ಮಾರ್ಗದವರಿಗೆ ಪ್ರವೃತ್ತಿ ಮಾರ್ಗದ ರೀತಿ ರಿವಾಜುಗಳು ಅಂದ್ರೆ ಪದ್ಧತಿ ಸಂಪ್ರದಾಯಗಳ ಬಗ್ಗೆ ಏನೂ ಗೊತ್ತಿಲ್ಲ. ಅವರಂತೂ ಮನೆ ಮಠ ಬಿಟ್ಟು ಕಾಡಿಗೆ ಹೊರಟು ಹೋಗುತ್ತಾರೆ. ಅವರ ಹೆಸರೇ ಸನ್ಯಾಸಿ ಎಂದು ಬಂದಿದೆ. ಯಾವುದರ ಸನ್ಯಾಸ? ಮನೆ ಮಠದ ಸನ್ಯಾಸ. ಅವರು ಮನೆಯಿಂದ ಬರಿಗೈಯಲ್ಲಿ ಹೊರಡುತ್ತಾರಲ್ಲವೇ? ಮೊದಲು ಗುರುಗಳು ತುಂಬಾ ಪರೀಕ್ಷೆ ತೆಗೆದುಕೊಳ್ಳುತ್ತಿದ್ದರು, ಕೆಲಸ ಮಾಡಿಸುತ್ತಿದ್ದರು. ಮೂಲತಃ ಕೇವಲ ಹಿಟ್ಟನ್ನು ತೆಗೆದುಕೊಂಡು ಅವರು ಹೋಗುತ್ತಿದ್ದರು. ಅಡುಗೆಯನ್ನು ಸಹ ತೆಗೆದುಕೊಳ್ಳುತ್ತಿರಲಿಲ್ಲ. ಅವರು ಕಾಡಿನಲ್ಲಿಯೇ ಇರಬೇಕು. ಕಾಡಿನಲ್ಲಿ ಗೆಡ್ಡೆ ಗೆಣಸು ಹಣ್ಣುಗಳು ಸಿಗುತ್ತವೆ. ಇದು ಸಹ ಗಾಯನವಿದೆ. ಯಾವಾಗ ಸತೋಪ್ರಧಾನ ಸನ್ಯಾಸಿಗಳಿದ್ದರೋ ಆಗ ಇದನ್ನು ತಿನ್ನುತ್ತಿದ್ದರು, ಅಂದ್ರೆ ಗೆಡ್ಡೆ ಗೆಣಸುಗಳನ್ನ ತಿನ್ನುತ್ತಿದ್ದರು. ಈಗಂತೂ ಆ ಮಾತೇ ಕೇಳಬೇಡಿ, ಏನೇನೋ ಮಾಡುತ್ತಿರುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ಅನೇಕ ಗುರುಗಳಿಂದ ಹಾಳಾಗುತ್ತಾರೆ ಎಂದು ನೋಡಲಾಗುತ್ತದೆ. ಶರೀರದ ತಂದೆಯು ಪಾಪದ ಕಾರ್ಯ ಮಾಡುತ್ತಾರೆ. ಇದರ ಹೆಸರೇ ವಿಕಾರಿ ಪ್ರಪಂಚ ಆಗಿದೆ. ಅದು ನಿರ್ವಿಕಾರಿ ಪ್ರಪಂಚ ಆಗಿದೆ. ಆದ್ದರಿಂದ ತಮ್ಮನ್ನು ವಿಕಾರಿ ಎಂದು ತಿಳಿದುಕೊಳ್ಳಬೇಕಲ್ಲವೇ? ಇದು ವೈಶ್ಯಾಲಯವಾಗಿದೆ. ತಂದೆ ಹೇಳುತ್ತಾರೆ, ಸತ್ಯಯುಗಕ್ಕೆ ನನ್ನ ಹೆಸರನ್ನು ಶಿವಾಲಯ ಎಂದು ಇಡಲಾಗಿದೆ. ನಿರ್ವಿಕಾರಿ ಪ್ರಪಂಚವನ್ನು ಮಾಡುವುದು ತಂದೆಯದೇ ಕೆಲಸವಾಗಿದೆ. ಇಲ್ಲಂತೂ ಎಲ್ಲರೂ ಪತಿತ ಮನುಷ್ಯರಾಗಿದ್ದಾರೆ. ಆದ್ದರಿಂದ ದೇವಿ ದೇವತೆಗಳ ಬದಲಾಗಿ ಹಿಂದೂ ಎಂದು ಹೆಸರಿಟ್ಟಿದ್ದಾರೆ. ತಂದೆಯಂತೂ ಎಲ್ಲಾ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ. ಮೂಲತಃ ನೀವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀರಿ. ಅವರು ನಿಮಗೆ 21 ಜನ್ಮಗಳ ಆಸ್ತಿಯನ್ನು ಕೊಡುತ್ತಾರೆ. ನಂತರ ರಾವಣನ ರಾಜ್ಯವಾಗುತ್ತದೆ. ನಿಮಗೆ ತಂದೆಯ ಆಸ್ತಿ ಏನು ಸಿಕ್ಕಿತು ಅದು 21 ತಲೆಮಾರುಗಳವರೆಗೆ ಇತ್ತು. 21 ತಲೆಮಾರುಗಳು ಈಗ ಪೂರ್ಣವಾಗುತ್ತವೆ. ಇದು ಒಳ್ಳೆಯ ರೀತಿಯಲ್ಲಿ ಅಂದ್ರೆ ಬಹಳ ಚೆನ್ನಾಗಿ ಅರ್ಥವಾಗುತ್ತದೆ ಅಲ್ಲವೇ? ಲಕ್ಷಾಂತರ ವರ್ಷಗಳ ಮಾತಾಗಿದ್ದರೆ ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಶಾಲೆಯಲ್ಲಿ ಮಕ್ಕಳು ಇತಿಹಾಸ ಭೂಗೋಳವನ್ನು ಅಪೂರ್ಣವಾಗಿ ಓದುತ್ತಾರೆ. ಇಡೀ ಪ್ರಪಂಚದ ಇತಿಹಾಸ ಭೂಗೋಳ ಯಾರಿಗೂ ಗೊತ್ತೇ ಇಲ್ಲ. ಇಸ್ಲಾಂ ಬೌದ್ಧ ಧರ್ಮಕ್ಕೆ ಇಷ್ಟು ಸಮಯವಾಯಿತು ಎಂದು ಮಕ್ಕಳಾದ ನಿಮಗೆ ಗೊತ್ತಿದೆ. ಉಳಿದ 2 ಯುಗಗಳಿಗೆ ಲಕ್ಷಾಂತರ ವರ್ಷಗಳನ್ನು ಕೊಟ್ಟರೆ ಮನುಷ್ಯರು ಇರುವೆಗಳಂತೆ ಎಷ್ಟಾಗುತ್ತಾರೋ ಏನು. ಆದ್ದರಿಂದ ತಂದೆಯೇ ಕುಳಿತು ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ, ಜನ್ಮ ಜನ್ಮಾಂತರಗಳ ಪಾಪಗಳು ನಿಮ್ಮ ತಲೆಯ ಮೇಲಿವೆ. ಪಾಪಗಳನ್ನು ಕತ್ತರಿಸಿಕೊಳ್ಳುವುದಕ್ಕಾಗಿಯೇ ನೀವು ಭಗವಂತ ತಂದೆಯನ್ನು ಕರೆಯುತ್ತೀರಿ. ಸಾಧು ಸಂತರು ಇತ್ಯಾದಿ ಎಲ್ಲರೂ ಕೂಗುತ್ತಾರೆ, ಹೇ ಪತಿತ ಪಾವನ, ನೀನು ಬಾ. ಅರ್ಥವನ್ನೇನು ತಿಳಿದುಕೊಳ್ಳುವುದಿಲ್ಲ. ಪತಿತ ಪಾವನ ಯಾರು ಎಂದು ಸುಮ್ಮನೆ ಗಾಯನ ಮಾಡಲು ಪ್ರಾರಂಭಿಸುತ್ತಾರೆ. ಸ್ವತಃ ಚಪ್ಪಾಳೆ ತಟ್ಟುತ್ತಾರೆ. ಅವರನ್ನು ನೋಡಿ ಇನ್ನು ಅನೇಕರು ಚಪ್ಪಾಳೆ ತಟ್ಟುತ್ತಾರೆ. ಅವರು ಪಾವನರಾಗಲು ಹೇಗೆ ಸಾಧ್ಯ? ಗಳಿಗೆ ಗಳಿಗೆಗೂ ಸ್ನಾನ ಮಾಡಲು ಹೋಗುತ್ತಾರೆ. ಹಾಗಾದರೆ ಅವಶ್ಯವಾಗಿ ಪತಿತರಾಗಿದ್ದಾರಲ್ಲವೇ? ನಂತರ ಶಿವಬಾಬಾರವರಿಗೆ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ನಾಯಿ ಬೆಕ್ಕಿನಲ್ಲಿದ್ದಾರೆ ಎಂದು. ಯಾರಾದರೂ ಅವರನ್ನು ಕೇಳಿದರೆ ಪರಮಾತ್ಮನೊಂದಿಗೆ ಯೋಗವನ್ನು ಹೇಗೆ ಜೋಡಿಸುವುದು, ಅವರನ್ನು ಭೇಟಿಯಾಗುವುದು ಹೇಗೆ ಎಂದು ಹೇಳುತ್ತಾರೆ. ಆಗ ಅವರು ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತಾರೆ. ಏನು ದಾರಿ ತೋರಿಸುತ್ತಾರೆ? ವೇದ ಶಾಸ್ತ್ರ ಇತ್ಯಾದಿಗಳನ್ನು ಓದುವುದರಿಂದ ಭಗವಂತ ಸಿಗುತ್ತಾನೆ ಎಂದು ಹೇಳುತ್ತಾರೆ. ಆದರೆ ತಂದೆ ಹೇಳುತ್ತಾರೆ, ನಾನು ಪ್ರತಿ 5,000 ವರ್ಷಗಳ ನಂತರ ಡ್ರಾಮಾದ ಪ್ಲಾನ್ ಅನುಸಾರ ಬರುತ್ತೇನೆ. ಈ ಡ್ರಾಮಾದ ರಹಸ್ಯ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಲಕ್ಷಾಂತರ ವರ್ಷಗಳ ಡ್ರಾಮಾ ಅಂತೂ ಆಗಲು ಸಾಧ್ಯವಿಲ್ಲ. ಈಗ ತಂದೆ ತಿಳಿಸುತ್ತಾರೆ, ಇದು 5,000 ವರ್ಷಗಳ ಮಾತಾಗಿದೆ. ಕಲ್ಪದ ಹಿಂದೆಯೂ ತಂದೆ ಇದನ್ನೇ ಹೇಳಿದ್ದರು. ಮನ್ಮನಾಭವ, ಇದು ಮಹಾಮಂತ್ರವಾಗಿದೆ. ಮಾಯೆಯ ಮೇಲೆ ವಿಜಯ ಪಡೆಯುವ ಮಂತ್ರವಾಗಿದೆಯಲ್ಲವೇ? ತಂದೆಯೇ ಕುಳಿತು ಇದರ ಅರ್ಥವನ್ನು ತಿಳಿಸುತ್ತಾರೆ. ಬೇರೆ ಯಾರು ಅರ್ಥವನ್ನು ತಿಳಿಸುವುದಿಲ್ಲ. ಸರ್ವರ ಸದ್ಗತಿದಾತ ಒಬ್ಬನೇ ಎಂದು ಗಾಯನವೂ ಮಾಡಲಾಗುತ್ತದೆ. ಆದರೆ ಮನುಷ್ಯರಂತೂ ಆಗಲು ಸಾಧ್ಯವಿಲ್ಲ. ದೇವತೆಗಳ ಮಾತೂ ಇಲ್ಲ. ಅಲ್ಲಿ ಸುಖವಿರುತ್ತದೆ. ಅಲ್ಲಿ ಯಾರೂ ಭಕ್ತಿ ಮಾಡುವುದಿಲ್ಲ. ಭಗವಂತನನ್ನು ಭೇಟಿಯಾಗಲು ಭಕ್ತಿಯನ್ನು ಮಾಡಲಾಗುತ್ತದೆ. ಸತ್ಯಯುಗದಲ್ಲಿ ಭಕ್ತಿಯು ಇರುವುದೇ ಇಲ್ಲ.
ಏಕೆಂದರೆ 21 ಜನ್ಮಗಳ ಆಸ್ತಿ ಸಿಗುತ್ತದೆ. ಅದಕ್ಕೆ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ ಎಂದು ಗಾಯನ ಮಾಡಲಾಗುತ್ತದೆ. ಸುಖದಲ್ಲಿ ಯಾರು ಭಗವಂತನ ನೆನಪು ಮಾಡುವುದಿಲ್ಲ. ಇಲ್ಲಿ ಅಪಾರ ದುಃಖವಿದೆ. ಗಳಿಗೆ ಗಳಿಗೆಗೂ ಭಗವಂತ ನಮ್ಮ ಮೇಲೆ ಕರುಣೆ ತೋರಿಸು ಎಂದು ಹೇಳುತ್ತಾರೆ. ಈ ಕಲಿಯುಗ ದುಃಖದ ಪ್ರಪಂಚವು ಸದಾಕಾಲ ಇರುವುದಿಲ್ಲ. ಸತ್ಯಯುಗ ತ್ರೇತಾಯುಗ ಕಳೆದು ಹೋಯಿತು, ಈಗ ಮತ್ತೆ ಬರುತ್ತದೆ. ಲಕ್ಷಾಂತರ ವರ್ಷಗಳ ಮಾತಂತೂ ನೆನಪಿರಲು ಸಾಧ್ಯವಿಲ್ಲ. ಈಗ ತಂದೆಯಂತೂ ಸಂಪೂರ್ಣ ಜ್ಞಾನವನ್ನು ಕೊಡುತ್ತಾರೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. 5000 ವರ್ಷಗಳ ಮಾತಾಗಿದೆ. ಈಗ ನೀವು ಪರಕೀಯರ ರಾಜ್ಯದಲ್ಲಿದ್ದೀರಿ ಎಂದು ನೀವು ಮಕ್ಕಳ ಗಮನಕ್ಕೆ ಬಂದಿದೆ. ನಿಮ್ಮದೇ ರಾಜ್ಯವಿತ್ತಲ್ಲವೇ? ಇಲ್ಲಿ ಯುದ್ಧದಿಂದ ತಮ್ಮ ತಮ್ಮ ರಾಜ್ಯವನ್ನು ಪಡೆದುಕೊಳ್ಳುತ್ತಾರೆ. ಆಯುಧಗಳಿಂದ ಹೊಡೆದಾಟದಿಂದ ರಾಜ್ಯವನ್ನು ಪಡೆದುಕೊಳ್ಳುತ್ತಾರೆ. ನಿಮಗಂತೂ ಸೃಷ್ಟಿಯು ಸತೋಪ್ರಧಾನವಾಗಿರಬೇಕು. ಹಳೆಯ ಪ್ರಪಂಚ ಮುಗಿದು ಹೊಸ ಪ್ರಪಂಚವಾಗುತ್ತದೆ. ಇದನ್ನು ಕಲಿಯುಗ ಹಳೆಯ ಪ್ರಪಂಚ ಎಂದು ಕರೆಯಲಾಗುತ್ತದೆ. ಸತ್ಯಯುಗ ಹೊಸ ಪ್ರಪಂಚವಾಗಿದೆ. ಇದು ಸಹ ಯಾವುದೇ ಮನುಷ್ಯ ಮಾತ್ರರಿಗೆ ಗೊತ್ತಿಲ್ಲ. ಸನ್ಯಾಸಿಗಳು ಇದು ತಮ್ಮ ಕಲ್ಪನೆ ಎಂದು ಹೇಳುತ್ತಾರೆ. ಇಲ್ಲಿಯೇ ಸತ್ಯಯುಗವಿದೆ, ಇಲ್ಲಿಯೇ ಕಲಿಯುಗವಿದೆ ಎಂದು. ಉಳಿದಂತೆ ಅನೇಕ ಪ್ರಕಾರದ ಮನಸ್ಸಿನ ಸಂಕಲ್ಪಗಳಾಗಿವೆ. ಈಗ ತಂದೆಯೇ ಕುಳಿತು ಎಲ್ಲಾ ಮಾತುಗಳನ್ನು ತಿಳಿಸುತ್ತಾರೆ. ಗುರುಗಳು ಏನೆಲ್ಲ ಮಾತುಗಳನ್ನು ಹೇಳುತ್ತಾರೋ ಅದೆಲ್ಲವೂ ತಪ್ಪಾಗಿದೆ. ಸನ್ಯಾಸಿಗಳು ಮನೆ ಮಠ ಬಿಟ್ಟು ಹೋಗುತ್ತಾರೆ. ಮನೆಯಿಂದ ತಂದೆ ಹೊರಟು ಹೋದರೆ ಉಳಿದವರು ಅನಾಥರಾದರಲ್ಲವೇ? ಇಡೀ ಪ್ರಪಂಚವು ಪರಸ್ಪರ ಜಗಳವಾಡುತ್ತಿರುತ್ತದೆ. ಯಾವುದೇ ಹೊಡೆಯ ಇಲ್ಲ. ಎಲ್ಲರೂ ಅನಾಥರಾಗಿದ್ದಾರೆ. ಒಬ್ಬ ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ. ಒಂದು ವೇಳೆ ಯಾರಾದರೂ ತಿಳಿದುಕೊಂಡಿದ್ದರೆ ಪರಿಚಯ ಕೊಡಬೇಕಲ್ಲವೇ? ಸತ್ಯಯುಗ ತ್ರೇತಾಯುಗ ಎಂದರೇನು ಎಂದು ಯಾರಿಗಾದರೂ ಗೊತ್ತಿದೆಯೇನೋ? ತಂದೆ ನೀವು ಮಕ್ಕಳಿಗೆ ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ತಂದೆಯೇ ಎಲ್ಲವನ್ನು ತಿಳಿದುಕೊಂಡಿದ್ದಾರೆ. ಆದ್ದರಿಂದ ತಂದೆಗೆ ಜಾನಿ ಜಾನನ್ಹಾರ ಎನ್ನುತ್ತಾರೆ. ಅಂದರೆ ಎಲ್ಲವನ್ನ ತಿಳಿಸುವಂತವರಾಗಿದ್ದಾರೆ. ಅರ್ಥಾತ್ ಜ್ಞಾನ ಸಂಪನ್ನ ಆಗಿದ್ದಾರೆ. ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ. ಜ್ಞಾನ ಸಾಗರ, ಪ್ರೇಮ ಸಾಗರ, ಸುಖದ ಸಾಗರ ಆಗಿದ್ದಾರೆ. ಅವರಿಂದಲೇ ನಮಗೆ ಆಸ್ತಿ ಸಿಗಬೇಕಿದೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ಸಾಕ್ಷಾತ್ಕಾರ ಮೂರ್ತಿ ಭವ. ವ್ಯರ್ಥ ಮಾತುಗಳ ಸ್ಟಾಕ್ ಮುಗಿದು ಹೋಗಲಿ ಮತ್ತು ಖುಷಿಯ ಮಾತುಗಳ ಸ್ಟಾಕ್ ಜಮಾ ಆಗಲಿ. ಖುಷಿಯಲ್ಲಿ ತೇಲಾಡುವಂತಹ ಆತ್ಮಗಳು ಎಲ್ಲರಿಗೂ ಕಾಣಿಸಲಿ. ಪ್ರತಿಯೊಂದು ನುಡಿಯಲ್ಲಿಯೂ ಆತ್ಮೀಯತೆ ಇರಲಿ, ಮಧುರತೆ ಇರಲಿ. ಸಮಯದ ಅನುಸಾರವಾಗಿ ಸ್ಥಿತಿ ತುಂಬಾ ಶ್ರೇಷ್ಠವಾಗಿರಬೇಕು. ಸ್ಥಿತಿ ಸದಾ ಏಕಾಗ್ರವಾಗಿರಲಿ. ಎಂತಹ ಸ್ಥಿತಿ ಎಂದರೆ ಸಾಕ್ಷಾತ್ಕಾರ ಮೂರ್ತಿಯಾಗಿ ಕಾಣಿಸಬೇಕು. ನಂತರ ನೋಡಿ ಎಷ್ಟು ಜನಸಂದಣಿ ಸೇರುತ್ತದೆ, ಅಂದರೆ ಜನರ ಗುಂಪೆ ಸೇರುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.